ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದಾದರೂ ಒಂದು ಸ್ಥಾನ ಬರದಿಟ್ಟ ಹಾಗಿತ್ತು. ಆದ್ರೆ ಯಾವಾಗ ಲಕ್ಷ್ಮಣ್ ಸವದಿ ಸತೀಶ್ ಜಾರಕಿಹೊಳಿ ಅವರನ್ನ ಎದುರು ಹಾಕೊಂಡ್ರು, ಯಾವ ಟೈಮಿಂಗ್ ನಲ್ಲಿ, ಅದು ಅಂದ್ರೆ MP ಎಲೆಕ್ಷನ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿಯನ್ನ ಎದುರು ಹಾಕೊಂಡ್ರು. ಅಲ್ಲಿ ಲಕ್ಷ್ಮಣ್ ಸವದಿ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಆರೋಪಗಳನ್ನ ಮಾಡ್ತಾ ಬಂದ್ರು. ಕಾಂಗ್ರೆಸ್ ನಿಂದ ಲಕ್ಷ್ಮಣ್ ಸವದಿ ಅವರ ಇಂದಲೇ ನನ್ನ ಮಗಳ ಒಂದು ಲೀಡ್ ಕಡಿಮೆ ಆಯ್ತು ಅನ್ನುವಂತ ಲೆಕ್ಕಾಚಾರವನ್ನು ಕೂಡ, ಆರೋಪಗಳನ್ನು ಕೂಡ ಲಕ್ಷ್ಮಣ್ ಸವದಿ ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾನೆ ಬಂದ್ರು. ಸೊ ಅದೇ ರೀತಿಯಾಗಿ ಈಗ ಡಿ ಕೆ ಶಿವಕುಮಾರ್ ಲಕ್ಷ್ಮಣ್ ಸವದಿ ಅವರಿಗೆ ಯಾವ್ದಾದ್ರು ಒಂದು ಸಚಿವ ಸ್ಥಾನನೋ ಅಥವಾ ಮಂತ್ರಿ ಸ್ಥಾನನೋ ಕೊಡಬೇಕು ಅನ್ನುವಷ್ಟರಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ವಾರ್ನ್ ಮಾಡಿರುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಪ್ರತ್ಯುತ್ತರವಾಗಿರುವಂತಹ ಉತ್ತರ ಕೊಟ್ಟಿರ್ತಾರೆ ಎನ್ನುವಂಥದ್ದು ಇಲ್ಲಿ ಪರೋಕ್ಷವಾಗಿ ಕಾಣಿಸುತ್ತೆ. ಯಾಕಂದ್ರೆ ಡಿ ಕೆ ಆಪ್ತರ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಶಾಸಕ, ಈ ಅಥಣೀಯ ಶಾಸಕ ಲಕ್ಷ್ಮಣ್ ಸವದಿ ಅವರು ಕೂಡ ಹೌದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತತ ವಲಯದಲ್ಲಿ ಕಾಣಿಸ್ಕೊಂಡಂತಹ ಬೆಳಗಾವಿಯ ನಾಯಕ ಲಕ್ಷ್ಮಣ್ ಸವದಿ ಆಗಿದ್ರು ಸಹ ಲಕ್ಷ್ಮಣ್ ಸವದಿಯನ್ನ ದೂರ ಇಟ್ರ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಅನ್ನೋದು ಕೂಡ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಮನ್ನಣೆ ಕೊಡ್ಲಿಲ್ವಾ? ಲಕ್ಷ್ಮಣ್ ಸವದಿ ಅವರಿಗೆ ಯಾವುದಾದ್ರೂ ಸಚಿವ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಪ್ಲಿಲ್ವಾ? ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡಬಹುದು. ಲಕ್ಷ್ಮಣ್ ಸವದಿ ಅವರಿಗೆ ಯಾವ್ದಾದ್ರು ಒಂದು ಒಳ್ಳೆಯ ಸ್ಥಾನ ಕೊಡ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಬೇಕು ಅಂತ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರ ನಂತರದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಷ್ಟೇ ಅಲ್ಲದೆ ರಾಜಕೀಯವಾಗಿ ಪ್ರಬಲ ಶಕ್ತಿಯನ್ನ ಹೊಂದಿದಂತಹ ಸತೀಶ್ ಜಾರಕಿಹೊಳಿ ಪ್ರಬಲ ನಾಯಕ ಮತ್ತು ಸಿದ್ದರಾಮಯ್ಯನವರ ಆಪ್ತತೆಯಲ್ಲಿ ಬೆಳೆದು ಬಂದಂತಹ ಶಿಷ್ಯ. ಸಿದ್ದರಾಮಯ್ಯನವರ ಮಾತು ಅವರು ಮೀರೋದಿಲ್ಲ, ಅವರ ಮಾತನ್ನು ಸಿದ್ದರಾಮಯ್ಯನವರು ಮೀರೋದಿಲ್ಲ. ಅಂತಹ ಒಂದು ಗುರು ಶಿಷ್ಯರ ಪದ್ಧತಿಯಲ್ಲಿ ಬೆಳೆದು ಬಂದಂತಹ ರಾಜಕಾರಣ ಇವ್ರದು. ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾಡಿರುವಂತಹ ಚರ್ಚಾಕೂಟಗಳಲ್ಲೂ ಕೂಡ ಬಹಳಷ್ಟು ಚರ್ಚೆಗಳಾಗಿರುತ್ತೆ. ಯಾರಿಗೆ ಯಾವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವ್ರು ಮಾತ್ರ ಅದನ್ನ ಕೈಗೆತ್ಕೊಳ್ಳೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನು ಆ ಟೈಮಿಂಗ್ ನಲ್ಲಿ ಕೇಳಬೇಕಾಗತ್ತೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವರಲ್ಲ, ಬಹಳಷ್ಟು ವರ್ಷಗಳಿಂದ ರಾಜಕೀಯಕ್ಕೆ ಬಂದವರು ಮತ್ತು ಸೈಲೆಂಟ್ ಆಗಿ ಏನ್ ಬೇಕಾದ್ರೂ ರಾಜಕೀಯವನ್ನ ಉರುಳಿಸುವಂತದ್ದು, ಕಟ್ಟತಕ್ಕಂಥದ್ದು ಎಲ್ಲ ಶಕ್ತಿಯನ್ನ ಹೊಂದಿದಂತ ನಾಯಕ. ಹಾಗಾಗಿ ಅಥಣಿ ಶಾಸಕ ಲಕ್ಷ್ಮಣ ಸವದಿಗೆ ಈಗ ಹೊಡೆತ ಬಿದ್ದಿರೋದಂತೂ ಗ್ಯಾರಂಟಿ. ಲಕ್ಷ್ಮಣ ಸವದಿಗೆ ಯಾವ ರೀತಿ ಹೊಡೆತ ಬಿತ್ತು ಅಂತಂದ್ರೆ, ಯಾವಾಗ ಜಾರಕಿಹೊಳಿ ಕುಟುಂಬವನ್ನ ಎದುರು ಹಾಕೊಳ್ತಾ ಬಂದ್ರು ಆಗ ಬಿಜೆಪಿಯಿಂದ ಹೊರಗಡೆ ಬಂದ್ರು. ಬಿಜೆಪಿಯಿಂದ ಹೊರಗಡೆ ಬರ್ಲಿಕ್ಕೆ ಅಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವರು ಕಾರಣ ಆದ್ರು. ಯಾಕಂದ್ರೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಿಸಿ ಲಕ್ಷ್ಮಣ್ ಸವದಿ ಅವರ ಟಿಕೆಟ್ ಕೈ ತಪ್ಪಿಸಿದ್ದೆ ರಮೇಶ್ ಜಾರಕಿಹೊಳಿ ಅನ್ನೋದು ಎಲ್ಲಾ ಕಡೆ ಬಂದಿರತಕ್ಕಂತಹ ಬೆಳಕಿಗೆ ಬಂದಿರತಕ್ಕಂತ ಸುದ್ದಿ. ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರೂ ಕೂಡ, ಲಕ್ಷ್ಮಣ್ ಸವದಿ ಬಂದಿದ್ರು ಕೂಡ, ಬೆಳಗಾವಿಯ ರಾಜಕಾರಣದಲ್ಲಿ ನಾನೇ ಸಿಂಹ ಅನ್ನುವಂತ ನಿಟ್ಟಿನಲ್ಲಿ ಜಾರಕಿಹೊಳಿ ಕುಟುಂಬ ಈಗ ಸಡ್ಡು ಹೊಡೆದು ತೊಡೆ ತಟ್ತಾ ಇದೆ. ಇನ್ನು ಯಾವುದೇ ಪಕ್ಷಕ್ಕೆ ಹೋದ್ರೂ ಕೂಡ, ಭಾರತೀಯ ಜನತಾ ಪಾರ್ಟಿಗೆ ಹೋದ್ರೆ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಪಾರ್ಟಿಗೆ ಬಂದ್ರೆ ಸತೀಶ್ ಜಾರಕಿಹೊಳಿ, ಇವರು ಎಲ್ಲ ಕೂಡ ಬೇಲಿ ಆಗ್ತಾ ಇರೋದು. ರಾಜಕೀಯ ಲಕ್ಷ್ಮಣ್ ಸವದಿಯ ಬೆಳವಣಿಗೆಗೆ ಈ ಕಡೆ ಜಾರಕಿಹೊಳಿ ಕುಟುಂಬ ಸಂಪೂರ್ಣ ಬೇಲಿಯಾಗಿದೆ. ಈಗ ನೋಡಿ, ಆನೆಗಳನ್ನ ಹೊರಗಡೆ ಬಿಡಬೇಕಾದ್ರೆ ಯಾವ ಗೋಡೆಗಳನ್ನ ಬಲಿಷ್ಠವಾಗಿ ಕಟ್ತಾರೋ ಆಗ ಆ ಗೋಡೆಯನ್ನ ಗುದ್ದಿ ಒಡೆದು ಹೋಗಬೇಕಾಗತ್ತೆ ಆ ಆನೆ. ಅಂತ ಪರಿಸ್ಥಿತಿಯನ್ನ ಈಗ ಲಕ್ಷ್ಮಣ್ ಸವದಿ ರಾಜಕಾರಣದಲ್ಲಿ ಎದುರಿಸಬೇಕಾಗ್ತದೆ ಅನ್ನುವಂಥದ್ದು ಕೂಡ ಬಹಳ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇರುವಂತಹ ಒಂದು ಪ್ರಕರಣದ ಸುದ್ದಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಲಕ್ಷ್ಮಣ್ ಸವದಿಗೆ ಒಂದು ದಿಕ್ಕಿನಲ್ಲಿ ಅಷ್ಟೇ ಅಲ್ಲದೆ ಹಲವು ದಿಕ್ಕಿನಿಂದಲೂ ಕೂಡ ಲಕ್ಷ್ಮಣ್ ಸವದಿ ಅವರನ್ನ ರಾಜಕೀಯವಾಗಿ ಕೈ ಕಟ್ಟಿ ಹಾಕುವಂತಹ ಲೆಕ್ಕಾಚಾರಗಳು ಪ್ರಕರಣವಾಗಿ ನಡೆಯುತ್ತೆ. ಯಾಕಂದ್ರೆ ಲಕ್ಷ್ಮಣ್ ಸವದಿಯನ್ನ ಕಟ್ಟಿ ಹಾಕೋದಕ್ಕೆ ಜಾರಕಿಹೊಳಿ ಕುಟುಂಬ ಬಹಳಷ್ಟು ಬಲೆಗಳನ್ನ ಹೆಣೆದಿರುತ್ತೆ, ಒಂದು ಎರಡು ಬಲೆಗಳಲ್ಲ. ಮತ್ತು ಯಾವುದೇ ಪಕ್ಷದಲ್ಲಿ ಹೋದ್ರೂ ಕೂಡ ಲಕ್ಷ್ಮಣ್ ಸವದಿ ಅವರು ರಾಜಕೀಯವಾಗಿ ಅವರನ್ನ ಒಂದು ಹಂತಕ್ಕೆ ಹಿಂದೆ ಸರಿಸುವಂತ, ಅಂದ್ರೆ ಹಿಂದಕ್ಕೆ ತಳ್ಳುವಂತದ್ರಲ್ಲಿ ಜಾರಕಿಹೊಳಿ ಕುಟುಂಬದ ಶಕ್ತಿ ಪ್ರಬಲವಾಗಿ ನಿಲ್ಲುತ್ತೆ. ನಿಮಗೆ ಬಹಳ ಇದು ರಾಜಕೀಯ ಲಕ್ಷ್ಮಣ್ ಸವದಿ ಅವರ ರಾಜಕೀಯ ವಿಷಯದ ಬಗ್ಗೆ ನಾವು ನೋಡ್ತಾ ಹೋದಾಗ, ಅಥವಾ ಲಕ್ಷ್ಮಣ್ ಸವದಿ ಅವರ ಬಿಟ್ಟು ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಮೆಗಾ ಪ್ಲಾನ್ ಗಳನ್ನ ನೋಡ್ತಾ ಹೋದಾಗ
ಬಹಳಷ್ಟು ವ್ಯತ್ಯಾಸಗಳಾಗತ್ತೆ. ಯಾಕಂದ್ರೆ ನೋಡಿ, ಲಕ್ಷ್ಮಣ್ ಸವದಿಯವರು ಮಾತನಾಡ್ತಾ ನಾನೊಬ್ಬ ರೈತ, ಟ್ರ್ಯಾಕ್ಟರ್ ಹೊಡೆಯೋಕ್ಕೂ ಸಿದ್ಧ, ಕಬ್ಬು ಕಡಿಯೋಕ್ಕೂ ಸಿದ್ಧ, ಮೆಟ್ಟಲ್ ಹೊಡೆಯೋಕ್ಕೂ ಸಿದ್ಧ ಅಂತ ಮಾತನಾಡಿದ್ರು. ಅದು ಇನ್ನಷ್ಟು ಜಾರಕಿಹೊಳಿ ಕುಟುಂಬವನ್ನ ಕೆರಳಿಸಿತ್ತು. ಇಂಥ ಟೈಮಿಂಗ್ ನಲ್ಲೇ ಮಾತನಾಡಿದಂತಹ ಲಕ್ಷ್ಮಣ್ ಸವದಿಯವರಿಗೆ ಯಾವ ಸಚಿವ ಸ್ಥಾನನೂ ಸಿಗ್ಲಿಲ್ಲ, ಅದರ ಜೊತೆಗೆ ಯಾವ ಮಂತ್ರಿಗಿರಿ ಸ್ಥಾನನೂ ಸಿಗ್ಲಿಲ್ಲ, ಮತ್ತೆ ಯಾವ ಒಂದಿಷ್ಟು ಒಳ್ಳೆಯ ಸ್ಥಾನಗಳು ದೊರಕಲೇ ಇಲ್ಲ. ಕೇವಲ ಶಾಸಕನಾಗಿ ಉಳಿಯುವಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಬರೀ ಕೇವಲ ಶಾಸಕನಾಗಿ ಉಳಿಯೋದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಲಕ್ಷ್ಮಣ್ ಸವದಿ ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಬಂದಂತವ್ರು, ರಾಜಕೀಯವಾಗಿ ಬೆಳೀತಿರ್ತಕ್ಕಂತಹ ನಾಯಕ, ಪ್ರಬಲವಾಗಿ ಬೆಳೀತಿರ್ತಕ್ಕಂಥ ನಾಯಕನಾಗಿ ಗುರುತಿಸಿಕೊಂಡಿರ್ತಕ್ಕಂಥವರಲ್ಲಿ ಲಕ್ಷ್ಮಣ್ ಸವದಿಯವರು ಕೂಡ ಒಬ್ರು. ಇಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿಯವರನ್ನ ಬಲಿಷ್ಠವಾಗಿ ಬೆಳಗಾವಿ ರಾಜಕಾರಣದಲ್ಲಿ ಕಟ್ಟಿ ಹಾಕೋದಕ್ಕೆ ಇನ್ನೊಂದು ಬತ್ತಳಿಕೆಯಲ್ಲಿ ಭಾನವಾಗಿ ಪ್ರಯೋಗ ಮಾಡ್ತಾ ಇರುವಂತದ್ದು ಜಾರಕಿಹೊಳಿ ಕುಟುಂಬ. ಕಂಪ್ಲೀಟ್ ಆಗಿ ಲಕ್ಷ್ಮಣ್ ಸವದಿಯವರಿಗೆ ಯಾವುದೇ ಮೇಲಿನ ಸ್ಥಾನಗಳು ಸಿಗೋದಿಲ್ಲ, ದೊರಕೋದಕ್ಕೆ ಬಿಡೋದಿಲ್ಲ. ಕಂಪ್ಲೀಟ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಬೇಲಿಯನ್ನ ಹಾಕ್ತಾರೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತತ ವಲಯದಲ್ಲಿ ಗುರುತಿಸಿಕೊಂಡಂತಹ ಲಕ್ಷ್ಮಣ್ ಸವದಿಯವರು ನಿರಾಶೆ ಆಗಿ ಬಂದಿರತಕ್ಕಂಥದ್ದನ್ನು ಕೂಡ ನೀವು ಗಮನಿಸುತ್ತೀರಿ. ದೃಶ್ಯಾವಳಿಗಳಲ್ಲಿ ನಿರಾಶೆ ಆಗಿ ಲಕ್ಷ್ಮಣ್ ಸವದಿ ಬಂದಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ತಿಳ್ಕೊಂಡಿದ್ರು, ಅವ್ರು ಮಾತನಾಡ್ತಾ ಇರುವಂತಹ ಮಾತುಗಳಲ್ಲೇ ಗೊತ್ತಾಗುತ್ತೆ, ಸವದಿಯವರ ಮಾತುಗಳಲ್ಲಿ ಯಾವುದೋ ಒಂದು ಸ್ಥಾನ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿಎಂ ಬದಲಾವಣೆ ಆದ ನಂತರ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಂತ ಲಕ್ಷ್ಮಣ್ ಸವದಿ ಅವರಿಗೆ ಹೊಡೆತ ಬಿದ್ದಿರೋದಂತೂ ಸತ್ಯ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಲಕ್ಷ್ಮಣ್ ಸವದಿ ಯಾವುದೇ ರೀತಿಯಾದಂತಹ ಹೆಸರನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅಂತಹ ಒಂದು ಬೇಲಿಯನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ವಾಪಸ್ ಬಿಜೆಪಿಗೆ ಬಂದರೂ ಕೂಡ ಲಕ್ಷ್ಮಣ್ ಸವದಿಗೆ ರಾಜಕೀಯ ಬೆಳವಣಿಗೆ ಆಗೋದಕ್ಕೆ ಈ ಕಡೆ ರಮೇಶ್ ಜಾರಕಿಹೊಳಿ ಬಿಡೋದಿಲ್ಲ. ಏನಾದ್ರೂ ಕೂಡ ಜಾರಕಿಹೊಳಿ ಕುಟುಂಬ ಎಲ್ಲ ಕಡೆಯೂ ಕೂಡ ತಮ್ಮ ವಿಸ್ತೀರ್ಣದ ಅಗಲಕ್ಕೂ ಕೂಡ ಲಕ್ಷ್ಮಣ್ ಸವದಿ ಅವ್ರನ್ನ ಕಟ್ಟಿ ಹಾಕ್ತಾ ಇದೆ. ಯಾಕನ್ನೋದನ್ನು ಕೂಡ ನಿಮಗೆ ಬಲಿಷ್ಠವಾಗಿ ಹೇಳ್ತೀನಿ. ಲಕ್ಷ್ಮಣ್ ಸವದಿ ಯಾರ ಮಾತನ್ನು ಕೇಳೋದಿಲ್ಲ. ತನ್ನ ರಾಜಕೀಯವಾಗಿ ತಾನು ಬೆಳೆದು ಬಂದಂತದ್ದೇ ದಾರಿ ಅಂತ ಲಕ್ಷ್ಮಣ್ ಸವದಿ ಅವರು ಬೆಳೆದು ಬಂದಿದ್ದು. ಯಾರ ಮಾತನ್ನು ಕೇಳಿಲ್ಲ, ಯಾರಿಗೂ ಬಗ್ಗಿಲ್ಲ, ಯಾರಿಗೂ ಹೆದರಿಲ್ಲ, ಕುಗ್ಗಿಲ್ಲ. ಆ ರೀತಿ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು ಅತನಿ ಶಾಸಕ ಲಕ್ಷ್ಮಣ್ ಸವದಿ. ಆದ್ರೆ ಜಾರಕಿಹೊಳಿ ಕುಟುಂಬದ ಮಾತನ್ನು ಲಕ್ಷ್ಮಣ್ ಸವದಿ ಕೇಳೋದಿಲ್ಲ. ಹಾಗಾಗಿ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ ಬೆಳಗಾವಿಯ ರಾಜಕಾರಣದಲ್ಲಿ ಟಫ್ ಫೈಟ್ ಕೊಡೋದಕ್ಕೆ ಒಂದು ಶಕ್ತಿ ಇರ್ತಕ್ಕಂಥ ಶಾಸಕ ಅಂದ್ರೆ ಅದು ಲಕ್ಷ್ಮಣ್ ಸವದಿ ಮಾತ್ರ. ಈಗ ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ವಿರೋಧವಾಗಿ ನಿಂತ್ಕೊಳ್ಳುವಂತಹ ಶಕ್ತಿ ಇರುವಂತಹ ನಾಯಕ ಅಂದ್ರೆ ರಾಜಕೀಯವಾಗಿ ಲಕ್ಷ್ಮಣ್ ಸವದಿ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಬೆಳೆಯೋದಕ್ಕೆ ಬಿಟ್ರೆ ಆಮೇಲೆ ಜಾರಕಿಹೊಳಿ ಕುಟುಂಬ ಕೆಳಗ್ ಬೀಳುತ್ತೆ. ಹಾಗಾಗಿ ಜಾರಕಿಹೊಳಿ ಕುಟುಂಬ ಕೆಳಗ್ ಬೀಳುತ್ತೆ ಅನ್ನೋಕ್ಕಿಂತ ಕೆಳಗಂತೂ ಬೀಳೋ ಮಾತು ಸುಳ್ಳು. ಯಾಕಂದ್ರೆ ಜಾರಕಿಹೊಳಿ ಕುಟುಂಬ ಅಷ್ಟು ಈಸಿಯಾಗಿ ಕೆಳಗ್ ಬೀಳೋದಿಲ್ಲ. ಶತಕಗಳಿಂದ ಕಟ್ಟಿಕೊಂಡು ಬಂದಂತಹ ಜಾರಕಿಹೊಳಿ ಕುಟುಂಬ ಅಷ್ಟು ಈಸಿಯಾಗಿ ಬೀಳೋದಿಲ್ಲ. ಅದು ಆಲ್ರೆಡಿ ರಾಜ್ಯದಲ್ಲಿ ಪಸರಿಸಿದೆ. ಜಾರಕಿಹೊಳಿ ಕುಟುಂಬ ರಾಜ್ಯದಾದ್ಯಂತ ಜಾರಕಿಹೊಳಿ ಅನ್ನುವಂತಹ ಈ ಹೆಸರು, ಸತೀಶ್ ಜಾರಕಿಹೊಳಿ ಅನ್ನುವಂತಹ ಈ ಹೆಸರು ಮುಂದಿನ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯ ಪೀಠಕ್ಕೆ ಹೋಗಿ ಕೂರುವ ಲೆಕ್ಕಾಚಾರವೂ ಕೂಡ ಇದೆ. ಸೊ ಹಾಗಾಗಿ ಜಾರಕಿಹೊಳಿ ಕುಟುಂಬ ಯಾರಿಗೂ ಬಗ್ಗೋದಿಲ್ಲ. ಆದ್ರೆ ಫೈಟ್ ಕೊಡೋದಕ್ಕೆ ಒಬ್ಬ ಶಾಸಕ ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮುಜುಗರ ಆಗಬಹುದು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಸಂಪೂರ್ಣವಾಗಿ ಬಿಗಿ ಮುಷ್ಟಿಯಲ್ಲಿ ಕಟ್ಟಿ ಹಾಕ್ಬಿಟ್ರೆ ಅದರ ನಂತರದಲ್ಲಿ ಯಾವ ಶಾಸಕರು ನಮ್ಮ ಹತ್ತಿರಕ್ಕೂ ಬರೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮೆಗಾ ಮಾಸ್ಟರ್ ಪ್ಲಾನ್ ಗಳನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾನೆ ಇರ್ತಾರೆ. ಲಕ್ಷ್ಮಣ್ ಸವದಿಯ ರಾಜಕೀಯ ಮುಂದೆ ಹೇಗೆ ಒರಿಯಲಿದೆ, ಲಕ್ಷ್ಮಣ್ ಸವದಿ ಯಾವ ರೀತಿ ರಾಜಕೀಯವನ್ನ ಬೆಳೆಸ್ಕೊಂಡು ಹೋಗ್ಲಿದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿ ವಿಚಾರವಾಗಿ ಉಳಿಯುತ್ತೆ. ಯಾಕಂದ್ರೆ ಎರಡೂ ಕಡೆ ಕೂಡ ಕಟ್ಟಿ ಹಾಕೋದಕ್ಕೆ ಇರುವಂತಹ ಜಗಜಟ್ಟಿ ಮಲ್ಲರನ್ನ ಮೀಟಿ ಹೋಗ್ತಕ್ಕಂಥದ್ದು ಇದೆಯಲ್ಲ ಮತ್ತು ಅವರನ್ನ ದಾಟಿ ಹೋಗ್ತಕ್ಕಂಥದ್ದು ಇದೆಯಲ್ಲ ಅಷ್ಟು ಈಜಿ ಅಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಯಾವ ಆ ಒಂದು ಸ್ಥಾನಮಾನಗಳು ಈಗ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ದೊರಕಲಿಲ್ಲ. ಆಪ್ತತೆಯಲ್ಲಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಥಾನಮಾನಗಳನ್ನ ಲಕ್ಷ್ಮಣ್ ಸವದಿ ಅವರಿಗೆ ಕೊಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಶಾಂತರಾಗಿದ್ದಾರೆ. ಸೊ ಸಿಎಂ ಆದ್ಮೇಲೆ ಯಾವ ಸಂಪುಟಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಯಸಿದಂತಹ ಸ್ಥಾನಗಳು ಲಕ್ಷ್ಮಣ್ ಸವದಿ ಅವರಿಗೆ ದೊರೆಯಲಿಲ್ಲ. ಇದಕ್ಕೆ ಎಲ್ಲಾ ರೀತಿಯ ಅಡಚಣೆಗಳನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಇಲ್ಲಿ ಬೆಳಕಿಗೆ ಬರ್ತಕ್ಕಂತಹ ಮಾಹಿತಿಗಳಾಗವೆ. ಸೊ ಮತ್ತಷ್ಟು ಮುಂದಿನ
ಈ ರಾಜಕೀಯ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. YGN ಸರ್ಕಾರ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ರಾಜಕೀಯ ಮತ್ತೊಂದು ಐತಿಹಾಸಿಕ ವಿಚಾರದೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.